ನಮಸ್ಕಾರ. ಓಂ ಸುಬ್ರಹ್ಮಣ್ಯ ಸ್ವಾಮಿಯ ನಮಃ. ಇವತ್ತಿನ ವಿಷಯ ಮದುವೆ ವಿಳಂಬಕ್ಕೆ ನಾಗದೋಷ ಹೇಗೆ ಕಾರಣ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ನೋಡಿ, ಸುಮಾರು ಹಳೆ ವಿಡಿಯೋಗಳಲ್ಲೆಲ್ಲ ನಾವು ತಿಳ್ಕೊಂಡಿದ್ದೀವಿ ಸರ್ಪದೋಷ ಹೇಗೆ ಬರುತ್ತೆ, ಆ ದೋಷವನ್ನು ಹೆಂಗೆ ನಿವಾರಣೆ ಮಾಡ್ಕೋಬೇಕು, ನಾನು ಕೊಡುವಂತಹ ಅರಿಶಿಣದಿಂದ ಏನೇನೆಲ್ಲ ಉಪಯೋಗ ಇದೆ, ಅದನ್ನು ಉಪಯೋಗಿಸ್ಕೊಂಡಂತಹ ಕೆಲವೊಂದು ಗ್ರಾಹಕರಿಗೆ ಏನೇನೆಲ್ಲ ಉಪಯೋಗ ಆಗಿದೆ ಅದೆಲ್ಲದನ್ನು ಕೂಡ ಅಷ್ಟೇ ವಿಡಿಯೋ ಮುಖಾಂತರವಾಗಿ ಹೇಳಿದ್ದೀನಿ. ಕೆಲವರು ಕ್ಲೈಂಟ್ಗಳನ್ನು ಕೂಡ ಅಷ್ಟೇ ಅವರ ಒಂದು ಸ್ವಂತ ಅನುಭವನೂ ಕೂಡ ಹಂಚ್ಕೊಂಡಿದ್ದಾರೆ. ಈಗ ಮದುವೆ ವಿಳಂಬಕ್ಕೆ ನಾಗದೋಷ ಹೆಂಗಪ್ಪ ಕಾರಣ ಆಗ್ಬೋದು ಅಂತ ಅಂದರೆ, ಪೂರ್ವಜರು ಸರ್ಪಗಳಿಗೆ ಏನಾದ್ರೂ ಹಾನಿ ಉಂಟು ಮಾಡಿದಲ್ಲಿ ಅವು ಶಾಪವನ್ನು ಕೊಟ್ಟಿರುತ್ತೆ. ಅವಾಗ್ಲೂ ಕೂಡ ಅಷ್ಟೇ ಅವರ ವಂಶ ಉದ್ಧಾರ ಆಗಬಾರ್ದು, ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಅಡೆತಡೆಯನ್ನು ಮಾಡುತ್ತೆ. ಮತ್ತು ಎಷ್ಟೇ ಏನೇ ಪ್ರಯತ್ನ ಪಟ್ಟರೂ ಕೂಡ ಅಷ್ಟೇ, ಚೆನ್ನಾಗಿದ್ರೂ ಕೂಡ ಅಷ್ಟೇ ಸಂಬಂಧಗಳಲ್ಲಿ ಬಿರುಕು ಮೂಡ್ತಾ ಹೋಗುತ್ತೆ. ಹುಡುಗನಿಗೆ ಅನುಮಾನ ಪಡೋದು, ಹುಡುಗಿ ಹುಡುಗನಿಗೆ ಅನುಮಾನ ಪಡೋದು, ಈ ಥರ ಎಲ್ಲ ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ. ಏನೋ ಒಂದು ಮಾಡಿ ಕೊನೆಗೆ ಮದುವೆ ಆದ್ರೂ ಕೂಡ ಅಷ್ಟೇ ನೆಕ್ಸ್ಟು ಆ ಒಂದು ದಂಪತಿಗಳು ಯಾವುದೇ ಕಾರಣಕ್ಕೂ ಸಂಸಾರ ವಿಷಯದಲ್ಲಿ ಅವರು ಮುಂದುವರಿಯೋದಕ್ಕೆ ಆ ನಾಗಗಳು ಬಿಡೋದೇ ಇಲ್ಲ. ಇಂತಹ ಒಂದು ದೋಷ ಇದ್ದಂತಹ ಕಠಿಣ ಪರಿಸ್ಥಿತಿಯಲ್ಲಿ ಮತ್ತು ಪೂರ್ವಜರಿಂದ ಆಗಿರ್ತಕ್ಕಂತಹ ಒಂದು ಸಮಸ್ಯೆಗಳೂ ಕೂಡ ಅಷ್ಟೇ ಅದು ಮುಂದುವರಿಯುತ್ತಾ ಹೋಗುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಅಕಸ್ಮಾತು ನಿಮಗೆ ಜನ್ಮ ಜಾತಕದಲ್ಲಿ ಮದುವೆ ಯೋಗ ಇಲ್ಲ ಅಂತ ಅಂದ್ರೂ ಕೂಡ ಅಷ್ಟೇ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಮೀರಿರುವಂಥದ್ದು ಏನಪ್ಪ ಅಂದರೆ ಮನಸ್ಸಿನ ಶಕ್ತಿ. ನಾನು ಪ್ರತಿ ಸರಿನೂ ಹೇಳ್ತಾನೆ ಇರ್ತೀನಿ, ಈ ಒಂದು ಮನಸ್ಸಿನ ಶಕ್ತಿಯ ಮುಖಾಂತರವಾಗಿಯೂ ಕೂಡ ಅಷ್ಟೇ ನಮ್ಮ ಆತ್ಮಬಲವನ್ನು ಹೆಚ್ಚಿಸ್ಕೋಬೋದು, ನಮ್ಮ ಆತ್ಮವನ್ನು ಪರಿಶುದ್ಧವನ್ನಾಗಿ ಮಾಡ್ಕೋಬಹುದು. ಈಗ ಕೆಲವೊಂದು ಜನ್ಮ ಜಾತಕದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಕೂಡ ಅಷ್ಟೇ ಮನಸ್ಸಿನ ಶಕ್ತಿಯ ಮುಖಾಂತರವಾಗಿಯೂ ಕೂಡ ಬಗೆಹರಿಸ್ಕೊಂಡಿದ್ದಂತಹ ಎಷ್ಟೋ ಉದಾಹರಣೆಗಳನ್ನು ಕೂಡ ಇದೆ. ಆದರೂ ಕೂಡ ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಪೂರ್ವಜರಿಂದ ನಾವು ಏನು ಹೀಗೊಂದು ಪೂಜೆ ಪುನಸ್ಕಾರ ಆಗಿರ್ಬೋದು, ಈ ದೋಷ ನಿವಾರಣೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಇದ್ರ ಜೊತೆನಲ್ಲೇ ಮಾಡ್ಕೊ ಬಂದಷ್ಟೂ ಕೂಡ ಅಷ್ಟೇ ಅದಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿ ಇನ್ನಷ್ಟು ರಿಸಲ್ಟ್ ಬರ್ತಾ ಹೋಗುತ್ತೆ. ಯಾಕೆ ಅಂದರೆ ಆ ಒಂದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಮೊದಲಿಂದ ಅಂದರೆ ಪೂರ್ವಜರು ಏನು ನಡೆಸ್ಕೊಂಡ್ಬಂದಿರ್ತಿಲ್ಲ ಅದನ್ನು ನಂಬ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಅದನ್ನೂ ಕೂಡ ಮಾಡಿಕೊಂಡು ಬಂದಲ್ಲಿ ಅದು ಪ್ಲಸ್ ಇದು ಎರಡೂ ಸೇರಿ ಒಳ್ಳೆ ರಿಸಲ್ಟು ಬರ್ತಾ ಹೋಗುತ್ತೆ. ಸೊ ಹೀಗಾಗಿ ಮದುವೆ ವಿಳಂಬಕ್ಕೆ ನಾಗದೋಷ ಕಾರಣವಾಗಬಹುದು. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.